ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಚಿಂತೆ ಬಿಡದೆ ಬೆನ್ನು ನೋವಿನ ಕಾಟ ಬೇರೆ. ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ನಲ್ಲಿ ನನ್ನದೇನೂ ತಪ್ಪಿಲ್ಲ ಎಂದು ಖಾಕಿ ಮುಂದೆ ಅಳಲು. ಒಂದರ ಮೇಲೊಂದು ಸಂಕಷ್ಟಗಳಿಂದ ನಿದ್ದೆ ಕಳೆದುಕೊಂಡಿರುವಂತಹ ದಾಸ. ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ಯಾವಾಗ ಪತ್ನಿ ವಿಜಯಲಕ್ಷ್ಮಿ ಬಂದು ಧೈರ್ಯ ತುಂಬಿದ್ರು, ಆಗ ದರ್ಶನ್ ನಿನ್ನೆ ಗಡದ್ ನಿದ್ದೆ ಮಾಡಿದ್ದಾರೆ. ಆ ಬಗೆಗಿನ ಕಂಪ್ಲೀಟ್ ಸ್ಟೋರಿಗಳನ್ನು ನೋಡೋಣ ಅನಾರೋಗ್ಯ ದರ್ಶನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಕೈ ಬೆನ್ನು ನೋವಿನ ಸಮಸ್ಯೆ ಕಾಡ್ತಿತ್ತು. ಜೈಲು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಪತಿಗೆ ಚಿಕಿತ್ಸೆ ಬೇಕಿದೆ ಅಂತ ಪತ್ನಿ ವಿಜಯಲಕ್ಷ್ಮಿ ಡಿಐಜಿ ಟಿಪಿ ಶೇಷಾಗೆ ಮನವಿ ಮಾಡಿದ್ರು. ಆದರೆ ಮೆಡಿಕಲ್ ರಿಪೋರ್ಟ್ ನೀಡುವಂತೆ ವಿಜಯಲಕ್ಷ್ಮಿಗೆ ಡಿಐಜಿ ಹೇಳಿದ್ರು. ಈ ಹಿನ್ನೆಲೆ ಮೆಡಿಕಲ್ ರಿಪೋರ್ಟ್ ನೀಡಲು ಪತ್ನಿ ಸಿದ್ಧತೆ ನಡೆಸಿದ್ದಾರೆ. ತಿಂಗಳಿನಿಂದ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ 15 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ಗೂ ಮುನ್ನವೇ ದರ್ಶನ್ ತೂಕ ತಪಾಸಣೆ ಮಾಡಲಾಗಿದೆ. ಈ ವೇಳೆ 15 ಕೆಜಿ ತೂಕ ಕಳೆದುಕೊಂಡಿರುವುದು ಬಹಿರಂಗವಾಗಿದೆ. ಪೊಲೀಸ್ ಅಧಿಕಾರಿಗಳ ಬಳಿ ತೂಕ ಕಳೆದುಕೊಂಡ ಬಗ್ಗೆ ದರ್ಶನ್ ಭಾವನಾತ್ಮಕವಾಗಿ ಹೇಳಿಕೊಂಡಿದ್ದಾರೆ. ನಾನು ಜೈಲಿನಲ್ಲಿ ಯಾವ ರಾಜಾತಿಥ್ಯ ಅನುಭವಿಸಿಲ್ಲ. ವಾಕಿಂಗ್ ಮಾಡ್ತಿದ್ದಾಗ ವಿಲ್ಸನ್ ಗಾರ್ಡನ್ ನಾಗ ಕರೆದ ಅಂತ ನಾನು ಅಲ್ಲಿಗೆ ಹೋಗಿ ಕುಳಿತುಕೊಂಡಿದ್ದೆ. ಆದ್ರೆ ಅವರ ಬಳಿ ಸಿಗರೆಟ್ ಪಡೆದಿದ್ದು ನಿಜ ಅಂತ ದರ್ಶನ್ ಹೇಳಿದ್ದಾನೆ. ನಾಗನಿಗೂ ನನಗೂ ನಂಟಿಲ್ಲ ಅಂತ ಪೊಲೀಸರ ಮುಂದೆ ಭಾವುಕರಾಗಿ ದಾಸ ಹೇಳಿಕೊಂಡಿದ್ದಾನೆ. ಜೈಲಿನಲ್ಲಿ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡ ಹಿನ್ನೆಲೆ ವೈದ್ಯರು ದರ್ಶನ್ಗೆ ಚಿಕಿತ್ಸೆ ನೀಡಿದ್ದಾರೆ. ಬಿಪಿ ಶುಗರ್ ತಪಾಸಣೆ ಮಾಡಿದ್ದಾರೆ. ದರ್ಶನ್ ಆರೋಗ್ಯದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ವರದಿ ನೀಡಿದ್ರು. ಮೆಡಿಕಲ್ ರಿಪೋರ್ಟ್ನ ಜೈಲಿನ ವೈದ್ಯರು ಪರಿಶೀಲಿಸಿದ್ದಾರೆ. ಅದೇ ರಿಪೋರ್ಟ್ ಮುಂದಿಟ್ಕೊಂಡು ನಾಳೆಯೂ ವೈದ್ಯರು ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ನಟ ದರ್ಶನ್ ವಿರುದ್ಧ ದಿನಕ್ಕೊಂದು ಸಾಕ್ಷಿಗಳು ಸಿಗ್ತಿವೆ. ಜೈಲಿನಲ್ಲಿದ್ರೂ ಕಾನೂನು ಉಲ್ಲಂಘನೆ, ರೌಡಿಗಳ ಸಹವಾಸ, ವೈರಲ್ ಫೋಟೋ, ದರ್ಶನ್ ಪರ ಫ್ಯಾನ್ಸ್ ಹುಚ್ಚಾಟ, ಆಪ್ತರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸೋ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸಿಗರೆಟ್ ಸೇದಿದ್ದು ಖಾಕಿಗೆ ಅಸ್ತ್ರವಾಗಲಿದೆ. ಜಮೀರ್ ಅಹಮದ್ ಖಾನ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ. ಹಾಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ ಅನ್ನುವ ಆರೋಪಕ್ಕೆ ಇವತ್ತು ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಡಿಜಿ ಅಲ್ಲ ಅಂತ ಕಿಡಿಕಾರಿದ್ದಾರೆ. ನನ್ಗದು ಸಂಬಂಧ ಇಲ್ಲ, ಅದು ಪೊಲೀಸ್ ಇಲಾಖೆಯವರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನ್ ಮಾಡಿದ್ವಿ? ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ ಡಿಜಿ. ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿಯಾಗಿ ಧೈರ್ಯ ತುಂಬಿದ ಬಳಿಕ ದಾಸ ಕೊಂಚ ನಿರಾಳರಾಗಿದ್ದಾರೆ. ನಿನ್ನೆ ಗಡದ್ ನಿದ್ದೆ ಮಾಡಿದ್ದು ಬೆಳಗ್ಗೆ ಎದ್ದು ಪ್ಯಾಸೇಜ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಪತ್ನಿ ಜೊತೆ ದರ್ಶನ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ರು. ಮೈಸೂರು ಚಾಮುಂಡೇಶ್ವರಿಯ ಕುಂಕುಮ, ಅಕ್ಷತೆ, ಪ್ರಸಾದ ನೀಡಿದ್ರು. ಇದರಿಂದ ಮಾನಸಿಕವಾಗಿ ಕಾಟೇರ ಚೇತರಿಸಿಕೊಂಡಂತಿದೆ. ಮೋಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ನಾಯಕರು ನಾನು ಸಿಎಂ ಆಗ್ತೀನಿ ಅಂತ ಪರಸ್ಪರ ಮಾತಿನಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ ಅಂತ ದೇಶಪಾಂಡೆ ಮತ್ತು ಜಮೀರ್ ಅಹಮದ್ ಹೇಳ್ತಿದ್ದಾರೆ. ಅತ ಡಿಸಿಎಂ ಡಿಕೆ ನಯವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ದೇವರಿಗೆ ಮೊರೆ ಹೋಗಿದ್ದಾರೆ. ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ಟೆಂಪಲ್ ರನ್ ಮುಂದುವರಿಯಲಿದೆ. ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆಯೇ ಸಿಎಂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ನಡೆಸಲಿದ್ದಾರೆ. ಸಂಕಷ್ಟಗಳಿಂದ ಪಾರು ಮಾಡು ತಾಯಿ ಅಂತ ಪ್ರಾರ್ಥಿಸಲಿದ್ದಾರೆ. ಆದರೆ ನಾಳೆ ಸಿಎಂ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ನಡೆಸಲಿದ್ದಾರೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ಮತ್ತು ದಿನೇಶ್ ಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಶ್ರೀವತ್ಸ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಬಂಧಿಸಬೇಕು, ಸರ್ಕಾರದ ಬೊಕ್ಕಸಕ್ಕೆ ಉಂಟಾದ ನಷ್ಟ ಇವರಿಂದಲೇ ಭರಿಸಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ.
ರಾಜ್ಯಪಾಲರು ಕುಮಾರಸ್ವಾಮಿ ಅರ್ಜಿ ಬಾಕಿ ಇದೆ ಎಂದಿದ್ದಾರೆ. ಈಗಲಾದರೂ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರು ಆಕ್ಷನ್ ತೆಗೆದುಕೊಳ್ಳಬೇಕಲ್ವೇ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ ವ್ಯತಿರಿಕ್ತ ತೀರ್ಪು ಬಂದರೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ, ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ಆತಂಕವಿಲ್ಲ ಅಂತಾನೂ ಪರಂ ಹೇಳಿದ್ದಾರೆ. ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ, ಆಮೇಲಿಂದ ಅದರ ಫಾಲೋಔಟ್ ಏನಾಗ್ತದೆ ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ. ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ, ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ, ಇದರಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡ್ಲ. ಅಪೋಸಿಷನ್ ಲೀಡರ್ ಆಗಿದ್ದೆ, ಆನಂತರ ಮುಖ್ಯಮಂತ್ರಿ ಆಗಿದ್ದೆ, ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೆ ಇದ್ದಾರೆ. ಮೋಡ ಹಗರಣದಲ್ಲಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದಂತ ಅವರು ಸಿಎಂ ಸಿದ್ದರಾಮಯ್ಯ ಸಮಾಜವಾದಿ ಮುಖವಾಡ ಕಳಚಿ ಬಿದ್ದಿದೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೇ ರಾಜ್ಯಪಾಲರ ಮೇಲೆ ದೂರು ಮಾಡಲಿ, ಮುಖ್ಯಮಂತ್ರಿಗಳು ಎಷ್ಟೇ ನಿರಪರಾಧಿ ಅಂತ ಹೇಳಿಕೊಂಡ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಸಮಾಜವಾದಿ ಮುಖವಾಡ ಏನಿತ್ತು ಅದೆಲ್ಲವೂ ಕೂಡ ಕಳಚಿ ಬಿದ್ದಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಟಗರು ಇದ್ದಂತೆ, ಯಾರಿಗೂ ಯಾವತ್ತಿಗೂ ಭಯ ಬೀಳಲ್ಲ. ಮೂಡಾದಲ್ಲಿ ಸಿಎಂ ಪಾತ್ರ ಏನೂ ಇಲ್ಲ. ಸಿದ್ದರಾಮಯ್ಯ ಹುಲಿ ಇದ್ದಂತೆ, ಬಿಜೆಪಿಗೆ ಹಿಂದುಳಿದ ನಾಯಕನನ್ನ ಸಹಿಸಲಾಗ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರೇ, ಅದು ಭಯ ಬೀಳೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ, ಆ ಥರ ನಮ್ಮ ಟಗರ್. ಅವರು ಭಯ ಬೀಳೋದು ಪ್ರಶ್ನೆ. ಬಿಜೆಪಿಗೆ ಏನಾಗಿದೆ, ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್. ಕಾಂಗ್ರೆಸ್ನವರು ಪಾರ್ಟ್ ಟೈಮ್ ಹಿಂದೂಗಳು, ನಿಮ್ಗೆ ಕೋರ್ಟ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನೈತಿಕವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಅವರು ಪಾರ್ಟ್ ಟೈಮ್ ಹಿಂದೂ. ಅವರು ವಿಚಾರಣೆಯಲ್ಲಿ ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತೋ ಅದನ್ನೆಲ್ಲವರು ನಾವು ಒಪ್ತೀವಿ. ಅವ್ರು ಜೈಲಿಗೆ ಹೋಗ್ತಾರ ಅಂದರೆ ಇವರ ಅಂತಲ್ಲ, ಯಾವುದೇ ರಾಜಕಾರಣಿ ಬಗ್ಗೆ, ಯಾವುದೇ ಪ್ರಮುಖರ ಬಗ್ಗೆ ನಾವಲ್ಲದು ಡಿಸೈಡ್ ಮಾಡಿ, ಕೋರ್ಟ್ ಡಿಸೈಡ್ ಮಾಡ್ತದೆ. ಲೆಟ್ ಕೋರ್ಟ್ ಡಿಸೈಡ್ ಇಟ್. ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ. ನ್ಯಾಯಾಲಯ ತೀರ್ಪಿನ ಮೇಲೆ ಸಿಎಂ ಮುಂದುವರಿಕೆ ನಿಂತಿದೆ. ಕಾಂಗ್ರೆಸ್ ಸರ್ಕಾರ ಉಳಿಸಲು ಬಿಜೆಪಿ ಷಡ್ಯಂತ್ರ ರೂಪಿಸಿದೆ ಎಂಬ ಕಾಂಗ್ರೆಸ್ ಆರೋಪ ಸತ್ಯಕ್ಕೆ ದೂರ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಸಿಗರು ತಪ್ಪನ್ನ ಮುಚ್ಚಲು ಬಳಸ್ತಾ ಇರುವಂತಹ ಟ್ರಿಕ್ಸ್ ಇದು ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ತನಿಖೆ ಮಾಡಿ ಯಾರು ತಪ್ಪಿಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ. ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ಸಿಎಂ ಆಗ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಎಚ್ಚರಿಕೆ ಹೇಳಿಕೆ ನೀಡಿದ್ದಾರೆ. ಸಚಿವ ಆಗಿ ದಣಿದಿದ್ದೇನೆ, ಸಿಎಂ ಆಗಬೇಕಷ್ಟೇ, ಆದರೆ ಈಗ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯರಿಗಿಂತ ವಯಸ್ಸಿನಲ್ಲಿ ನಾನು ದೊಡ್ಡವನು ಅಂತ ಮೈಸೂರಿನಲ್ಲಿ ಆರ್.ವಿ.ಡಿ. ಹೇಳಿದ್ದಾರೆ. ನಾನು ಸಚಿವ ಆಗಿ ದಣಿದಿದೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು. ವಯಸ್ಸಿನಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾನು, ಒಂದು ವರ್ಷಲೇ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ. ನನ್ನ ಫ್ರೆಂಡ್ ಅವ. ಯಾವ ಪ್ರಕರಣದಲ್ಲಿ ನಮ್ಮ ಕಡೆ ರಾಜೀನಾಮೆ ಕೊಟ್ರಿ? ಫೋನ್ ಟ್ಯಾಪಿಂಗ್, ದಿನ ಫೋನ್ ಟ್ಯಾಪ್ ಆಗ್ತಾವ. ಈಗ ರಾಜೀನಾಮೆ ಕೊಟ್ರಲ್ರಿ. ಆರ್.ವಿ. ದೇಶಪಾಂಡೆ ಹೇಳಿಕೆಗೆ ಡಿಸಿಎಂ ಪರೋಕ್ಷವಾಗಿ ಕುಟುಕಿದ್ದಾರೆ. ಅವರು ಸೀನಿಯರ್, ಅವರು ಯಾಕಾಗಬಾರದು, ಆಗಲಿ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್.ವಿ.ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅನುಮತಿಸಿದ್ರೆ ಸಿಎಂ ಆಗ್ತೀನಿ ಅಂತ ಆರ್.ವಿ.ಡಿ. ಹೇಳಿದ್ರು. ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಅಂತ. ಭಾಳ ಸಂತೋಷ. ಸೀನಿಯರ್ ಯಾಕಾಗಬಾರದು? ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಅಂತ. ಭಾಳ ಸಂತೋಷ. ಸೀನಿಯರ್ ಯಾಕಾಗಬಾರದು? ಯುದ್ಧಕಾಲಿ ಶಸ್ತ್ರಾಭ್ಯಾಸ ಅನ್ನುವಂತಿರತ್ತೆ ರಾಜಕಾರಣಿಗಳ ನಡೆ. ಯಾವಾಗ ತಮ್ಮ ಬುಡಕ್ಕೆ ಬರುತ್ತೋ ಆಗ ಎಚ್ಚೆತ್ತುಕೊಳ್ತಾರೆ. ನೀವು ಸೇರು ಅಂದ್ರೆ ನಾವು ಸವಾ ಸೇರು ಅಂತ ತಿರುಗೇಟು ಕೊಡೋದಕ್ಕೆ ಮುಂದಾಗ್ತಾರೆ. ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಆಗ್ತಾ ಇರೋದು ಕೂಡ ಅದೇ. ಮುಡಾ ಕೇಸ್ನಲ್ಲಿ ಸಿಎಂ ಸಿಲುಕಿಸಿರೋದಕ್ಕೆ ಬಿಜೆಪಿ ಹವಣಿಸ್ತಾ ಇದೆ. ಇದೀಗ ಅದರ ಬಿಸಿ ತಾಗಿದ ಮೇಲೆ ಕಾಂಗ್ರೆಸ್ ಎಚ್ಚೆತ್ತು ಬಿಜೆಪಿ ವಿರುದ್ಧ ಕೊರೋನಾ ಕೋವಿ ಎತ್ಕೊಂಡು ನಿಂತಿದೆ. ಆ ಬಗೆಗಿನ ಎಲ್ಲ ಸ್ಟೋರಿಗಳನ್ನು ನೋಡೋಣ. ಕೈಗೆ ಕೋವಿಡ್ ಅಸ್ತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸಿಎಂ ವಿರುದ್ಧ ಬಿಜೆಪಿಗೆ ಮೂಡ ಅಸ್ತ್ರ ಸಿಕ್ಕಿದೆ. ಇದನ್ನ ಇಟ್ಕೊಂಡು ರಾಜೀನಾಮೆಗೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ವಿರುದ್ಧ ಕೊರೋನಾ ಅಸ್ತ್ರ ಪ್ರಯೋಗಿಸುವುದಕ್ಕೆ ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಕೊರೋನಾ ಕಾಲದ ಹಗರಣ ಕೆದಕಿ ಕಮಲ ಪಾಳ್ಯದ ಮೇಲೆ ಕೊರೋನಾ ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಎರಡ್ 2020ರಿಂದ 2022ರವರೆಗೆ ಬರೋಬ್ಬರಿ 2 ವರ್ಷ ಇಡೀ ದೇಶದ ಆರೋಗ್ಯ ವ್ಯವಸ್ಥೆ ನಡುಗಿಸಿದ್ದ ಕೊರೋನಾ ಕಾಲದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇತ್ತು. ಇದೇ ಸಮಯದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯ ಮೂಢಾಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗಿ ಕೊರೋನಾ ಹಗರಣ ಕೆದಕಿರುವ ಕಾಂಗ್ರೆಸ್ ಸರ್ಕಾರ ತನಿಖಾ ಆಯೋಗದ ವರದಿ ತರಿಸಿಕೊಂಡಿದೆ. ಕೊರೋನಾ ಸಮಯದಲ್ಲಿ ಬೃಹತ್ ಹಗರಣವೇ ನಡೆದಿದೆ ಅಂತ ಆರೋಪಿಸುತ್ತಲೇ ಬಂದಿದ್ದ ಕಾಂಗ್ರೆಸ್ ಈ ಹಗರಣದ ಬಗ್ಗೆ ತನಿಖೆ ನಡೆಸಲೆಂದೇ ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ನೇತೃತ್ವದಲ್ಲಿ ಆಯೋಗವೊಂದನ್ನು ರಚಿಸಿತ್ತು. ಸದ್ಯ ಪ್ರಕರಣದ ತನಿಖೆ ನಡೆಸಿರುವ ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಆಯೋಗ ಬರೋಬ್ಬರಿ 1722 ಪುಟಗಳ ವರದಿಯನ್ನ ಸಿಎಂಗೆ ನೀಡಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1700 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೇನೆ ಹಣದ ಖರ್ಚು ವೆಚ್ಚದ ಬಗ್ಗೆ ಸೂಕ್ತ ದಾಖಲೆ ಮಾಹಿತಿ ಇಲ್ಲ. ಕೆಲ ಖರೀದಿ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ಮಾಡಲಾಗಿದೆ. ಮೇಲ್ನೋಟಕ್ಕೆ ಯಾವುದೇ ವ್ಯಕ್ತಿಗಳು ನೇರ ಭಾಗಿಯಾಗದ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿಲ್ಲವಾದರೂ ಆರೋಗ್ಯ ಇಲಾಖೆಯ 11 ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ತಿಳಿಸಲಾಗಿದೆ. ಸರ್ಕಾರದಿಂದ ಆರೋಗ್ಯ ಇಲಾಖೆಗೆ ಕೊರೋನಾ ನಿಯಂತ್ರಣ ಮಾಡಿ ಅಂತ 1754 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಅಂತ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಆಯೋಗದ ವರದಿಯಲ್ಲಿ ತಿಳಿಸಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ 1406 ಕೋಟಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ 918, ವೈದ್ಯಕೀಯ ಸರಬರಾಜು ನಿಗಮಕ್ಕೆ 1394 ಕೋಟಿ, ಸಲಕರಣೆಗಳ ಖರೀದಿಗೆ 1394 ಕೋಟಿ ಅಲ್ಲದೆ ಔಷಧಿ ಖರೀದಿಗೆ 569 ಕೋಟಿ ಕೊಡಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇದನ್ನ ಬಿಬಿಎಂಪಿಗೆ 732 ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿದ್ದು ಉಳಿದ ವರದಿ ಶೀಘ್ರವೇ ಆಯೋಗ ನೀಡಲಿದೆ. ಕೋವಿಡ್ ಹಗರಣ ಸಂಬಂಧ ವರದಿ ಸಲ್ಲಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಅಂದಿನ ಆರೋಗ್ಯ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದಿದ್ದಾರೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ, ಈ ಆರೋಪವನ್ನ ಎದುರಿಸುತ್ತೇನೆ ಅಂತ ಹೇಳಿದ್ದಾರೆ. ನಾನು ಒಬ್ಬ ಆರೋಗ್ಯ ಸಚಿವನಾಗಿ 1-2 ವರ್ಷಗಳು ಇನ್ನ ಕೆಳಗೆ ಕೆಲಸ ಮಾಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ, ಅದನ್ನು ಹೇಳಿದ್ದೇನೆ. ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಡಾಕ್ಟರ್ ಕೆ ಸುಧಾಕರ್, ಈ ಸರ್ಕಾರ ಉರುಳಿಸೋದಕ್ಕೆ ದಿನಗಣನೆ ಶುರುವಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ನವರೇನು ಸತ್ಯ ಹರಿಶ್ಚಂದ್ರರ, ಇಲ್ಲಿರೋದು ದರೋಡೆಕೋರರ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ. ಇವರೇನು ಪರ್ಮನೆಂಟ್ ಆಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಯುವರ್ ಡೇಸ್ ಆರ್ ನಂಬರ್ಡ್, ನಾಟ್ ಇಯರ್ಸ್. ಭಾಳ ಆಯುಸ್ಸಿದ್ರೂ 3 ವರ್ಷನೇ. ಆಮೇಲೆ ನಮ್ಮ ಸರ್ಕಾರ ಬರಲ್ವಾ? ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದೇನು ರಾಜಕೀಯ ದ್ವೇಷ ಸಾಧಿಸೋದು. ಇವ್ರಿಗೇನ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು? ಎಲ್ಲ ಸತ್ಯ ಹರಿಶ್ಚಂದ್ರ ಸರ್ಕಾರನ ಇದು? ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳಬೇಕಾಗ್ತದೆ ನಾನು. ಕೋವಿಡ್ ಅಕ್ರಮ ತನಿಖಾ ವರದಿ ವಿಚಾರಕ್ಕೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆಯೋ ಗೊತ್ತಿಲ್ಲ, ವರದಿ ಹೊರಗೆ ಬರಲಿ ಉತ್ತರ ಕೊಡ್ತೇವೆ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಮಂಡ್ಯದಲ್ಲಿ ಬೊಮ್ಮಾಯಿ ಹೇಳಿದ್ದಾರೆ. ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿತ್ತು. ಕಮಿಷನ್ ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಬರಲಿ, ಆಚೆ ಬರಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. ನಾನು ಎಷ್ಟು ಸತಿ ಹೇಳೋದು, ಒಂದು 100 ಸತಿ ಹೇಳಿದ್ದೀನಿ. ದಯವಿಟ್ಟು ತೊಗೊಂಡು ಬನ್ನಿ, ತನಿಖೆ ಮಾಡಿ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರಿಗೆ ರಾಜಕೀಯವಾಗಿ ಸುಮ್ಮನೆ
ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಹಿಟ್ಟ ಕೊರೋನಾ ಹಗರಣದ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಜಸ್ಟಿಸ್ ಜಾನ್ ಮೈಕಲ್ ಕುನ್ಹಾ ಆಯೋಗದ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ವರದಿಯ ಬಗ್ಗೆ ಮಾಹಿತಿ ಪಡೆದು ಪ್ರತಿಕ್ರಿಯಿಸುತ್ತೇನೆ ಎಂದಿದ್ದಾರೆ. ನನಗೆ ನಾನು ಕುನ್ಹಾ ಅವರ ರಿಪೋರ್ಟು ಗೊತ್ತಿಲ್ಲ, ಸುಧಾಕರ್ ಮಾತು ನನಗೆ ಗೊತ್ತಿಲ್ಲ, ನನಗಿನ್ನ ಏನು ವಿಚಾರ ಗೊತ್ತಿಲ್ಲ. ಆಂಧ್ರಪ್ರದೇಶ ಅಕ್ಷರಶಃ ನಲುಗಿ ಹೋಗಿದೆ. ನಿರಂತರ ಮಳೆಯಿಂದ ತತ್ತರಿಸಿ ಹೋಗಿದೆ ನವಾಬರ ನಾಡು. ಇತ್ತ ಕಲಬುರಗಿಯಲ್ಲೂ ಮಳೆ ಅವಾಂತರ ಕಡಿಮೆಯಾಗಿಲ್ಲ. ಈ ಬಗ್ಗೆ ನೋಡೋಣ ವರುಣಾರ್ ಭಟ ನ್ಯೂಸ್ ಟಾಪ್ 9ನಲ್ಲಿ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಜೋಜನಾ ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಮನೆ ಗೋಡೆ ಕುಸಿದಿದೆ. ಜೋಜನಾ ಗ್ರಾಮದ ಆಕಾಶ್ ಎಂಬೋರಿಗೆ ಸೇರಿದ ಮನೆ ಗೋಡೆ ಕುಸಿದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸೂಕ್ತ ಪರಿಹಾರಕ್ಕಾಗಿ ಸಂತ್ರಸ್ತರು ಆಗ್ರಹಿಸಿದ್ದಾರೆ. ಗೌರ್ಮೆಂಟ್ ಪರಿಹಾರ ಸಿಗ್ತದೆ ಅಂತೇಳಿ ನಾವು ಅನ್ಕೊತಿದ್ದೀವಿ. ಇದಕ್ಕೆ ಮುಂಚೆನೂ ನಮ್ಮದು 2010 ಮನೆ ಸುಟ್ಟಿತ್ತು. ಆವಾಗೂ ಏನೂ ನಮಗೇನೋ ಗೌರ್ಮೆಂಟಿಂದ ಏನೂ ಸಹಾಯನೂ ಆಗಿಲ್ಲ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದ್ದು, ಜಿಲ್ಲೆಯ ಹಲವು ಸೇತುವೆಗಳು ಜಲಾವೃತವಾಗಿದೆ. ಮುಲ್ಲಾಮರಿ ನದಿ ಉಕ್ಕಿ ಹರಿಯುತ್ತಿದ್ದು, ಮಿರಿಯಾಣ ಕೊತ್ಲಾಪುರ ಗ್ರಾಮದ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಚಿಂಚೋಳಿ ತಾಲೂಕಿನ ಮಿರಿಯಾಣ ಕೊತ್ಲಾಪುರ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿ ಜಿಲ್ಲೆ ದೋರನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮನೆಯೊಳಗಿದ್ದ ಬಾಣಂತಿಗೆ ಸಂಕಷ್ಟ ಎದುರಾಗಿದೆ. ನವಜಾತ ಶಿಶುವನ್ನ ಕೈಯಲ್ಲಿ ಹಿಡಿದುಕೊಂಡು ಬಾಣಂತಿ ಮಾಪಮ್ಮ ಮಳೆ ನೀರಿನಲ್ಲೇ ಕೂತಿದ್ರು. ಇನ್ನು ಯಾದಗಿರಿ ಜಿಲ್ಲೆಯ ಕೊಯ್ಲೂರು ಗ್ರಾಮದಲ್ಲಿ 100 ಎಕರೆ ಬೆಳೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಸದ್ಯ ನನಗೆ ಯಾದಗಿರಿ ತಾಲೂಕಿನ ಕೊಯ್ಲೂರು ಗ್ರಾಮದ ಹೊರಭಾಗದ ರೈತರ ಜಮೀನಲ್ಲಿದ್ದೀನಿ. ಜಮೀನುಗಳು ಸಂಪೂರ್ಣವಾಗಿ ಮಳೆ ನೀರಿನಿಂದಾಗಿ ಸಂಪೂರ್ಣ ಜಲಾವೃತ ಕೂಡ ಆಗಿರುವಂಥದ್ದು. ನಿನ್ನೆ ರಾತ್ರಿಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಆಂಧ್ರಪ್ರದೇಶದಲ್ಲಿ ವರುಣಾರ್ಭಟಕ್ಕೆ ಈವರೆಗೂ 8 ಮಂದಿ ಮೃತಪಟ್ಟಿದ್ದಾರೆ. ವಿಜಯವಾಡದಲ್ಲಿ ಭಾರಿ ಮಳೆಗೆ ರಸ್ತೆಗಳು ಹೊಳೆಯಂತಾಗಿದ್ದು, ರಸ್ತೆಯಲ್ಲಿ ನಿಂತಿದ್ದ ಬಸ್, ಕಾರುಗಳು ಜಲಾವೃತವಾಗಿವೆ. ಹಲವೆಡೆ ಮನೆಗಳಿಗೂ ನೀರು ನುಗ್ಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ.